ನಾವು ಇವತ್ತು ವಿಶ್ವಪಥ ಸ್ಟುಡಿಯೋದಲ್ಲಿದ್ದೀವಿ. ಇವತ್ತು ಇಡೀ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಗಳು ಉಳಿಬೇಕು, KPS ಮ್ಯಾಗ್ನೆಟ್ ಯೋಜನೆ ಹೋಗ್ಬೇಕು ಅಂತ ಹೇಳಿ ಒಂದು ಚಳುವಳಿ ನಡೀತಾ ಇದೆ. ಸುಭಾಷ್ ಅಂತ ಹೇಳಿ ನಾನು ಕೂಡ ಈ ಚಳುವಳಿಯಲ್ಲಿ ಭಾಗಿಯಾಗಿದ್ದೇನೆ. ಹಾಗೇನೆ ನಮ್ಮ ಜೊತೆ ಇವತ್ತು 2 ಜನ ಮುಖ್ಯ ಅತಿಥಿಗಳಿದ್ದಾರೆ ಈ ಚಳುವಳಿಗಳನ್ನ ಮುನ್ನಡೆಸ್ತಾ ಇರುವಂತವ್ರು. ಅದರಲ್ಲಿ ಒಬ್ರು VN ರಾಜಶೇಖರ್ ಅಂತ ಹೇಳಿ ಶಿಕ್ಷಣ ಉಳಿಸಿ ರಾಜ್ಯ ಸಮಿತಿ ಉಪಾಧ್ಯಕ್ಷರು. ಅವರನ್ನ ನಾನು ಇವತ್ತು ಚರ್ಚೆಗೆ ಆಹ್ವಾನಿಸ್ತಾ ಇದ್ದೀನಿ. ವೆಲ್ಕಮ್ ಸರ್. ಹಾಗೇನೆ ವಿನಯ್ ಚಂದ್ರ ಅಂತ ಹೇಳಿ AIDS ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು. ಅವರನ್ನು ಕೂಡ ಈ ಚರ್ಚೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಮೊದಲಿಗೆ VN ರಾಜಶೇಖರ್ ಸರ್ ಅವರು ಉತ್ತರ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಸರ್, ಇದು ಏನಿದು ಈ KPS ಮ್ಯಾಗ್ನೆಟ್ ಯೋಜನೆ ಅಂದ್ರೆ ಏನು? ಅದರಲ್ಲಿ ಇವತ್ತು ಕರ್ನಾಟಕದಲ್ಲಿ 40,000 ಶಾಲೆಗಳನ್ನ ಮುಚ್ಚಾಕ್ತಿವಿ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವು ಹೇಳಬೇಕು ವಿವರವಾಗಿ ಅಂತ. ಮೊದಲನೇದಾಗಿ ಇವತ್ತೇನೋ ಈ ಚರ್ಚೆನ ನಾವು ವಿಶ್ವಪಥ ಆಫೀಸ್ನಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇದು ಈ KPS ಮ್ಯಾಗ್ನೆಟ್ ಶಾಲೆಗಳು ಅದೇನು ಕರ್ನಾಟಕ ರಾಜ್ಯ ಸರ್ಕಾರ ಈಗ ತರ್ತಿದ್ದಾರೆ, ಅದು ಇರೋದೇನೆ ಒಂದು ಈ ಗ್ರಾಮ ಪಂಚಾಯಿತಿ ಲೆವೆಲ್ಗೆ, ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಶಾಲೆನ KPS ಮ್ಯಾಗ್ನೆಟ್ ಶಾಲೆಯಾಗಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ KPS ಶಾಲೆಗಳು ಬೇರೆ, KPS ಮ್ಯಾಗ್ನೆಟ್ ಶಾಲೆ ಬೇರೆ. KPS ಶಾಲೆಗಳು ಹಿಂದೆನೂ ಇತ್ತು. KPS ಶಾಲೆಗಳಲ್ಲಿ 1ನೇ ತರಗತಿಯಿಂದ ಹಿಡಿದು 12ನೇ ಅಂದ್ರೆ PUC ತನಕ ಶಾಲೆ ನಡೀತದೆ, ಶಾಲೆ ಮತ್ತೆ ಕಾಲೇಜ್. ಈಗ KPS ಮ್ಯಾಗ್ನೆಟ್ ನಲ್ಲಿ ಇವ್ರು ಮಾಡಕ್ ಹೊರಟಿರೋದು ತರಗತಿಗಳು ಹೀಗೆ ಇರುತ್ತೆ, 1ನೇ ತರಗತಿಯಿಂದ 12ರ ತನಕ ಅಂದ್ರೆ ಸೆಕೆಂಡ್ PUC ವರೆಗೂ. ಇಲ್ಲಿ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಿದೆ ಕೇಂದ್ರ ಸರ್ಕಾರ ತಂದಿರೋದು, ಅತ್ಯಂತ ಜನವಿರೋಧಿ ಶಿಕ್ಷಣ ನೀತಿ ಆಗಿದೆ ಇದು. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಒಂದು ಶಿಫಾರಸು ಏನಿದೆ, ಶಾಲೆಗಳನ್ನ ವಿಲೀನಗೊಳಿಸೋದು, ಅಂದ್ರೆ ಶಾಲೆಗಳನ್ನು ಮುಚ್ಚೋದು. ವಿಲೀನ ಅಂದ್ರೆ ಶಾಶ್ವತವಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದು ಅಂತ ಅರ್ಥ. ಇವಾಗ KPS ಮ್ಯಾಗ್ನೆಟ್ ಶಾಲೆ ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಅಂತೇಳಿ ಒಂದು ಶಾಲೆನ ಇವರು KPS ಮ್ಯಾಗ್ನೆಟ್ ಅಂತ ಮಾಡಿದ್ರೆ, ಅದರ ಸುತ್ತಮುತ್ತಲೂ ಒಂದು 8, 10, 15 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ 8ರಿಂದ 10 ಸರ್ಕಾರಿ ಸ್ಕೂಲ್ಗಳನ್ನ ಇದ್ರ ಜೊತೆಗೆ ಮರ್ಜ್ ಮಾಡ್ತಾರೆ. ಅಂದ್ರೆ ಈ 8-10 ಶಾಲೆಗಳು ಮುಚ್ಚಿ ಹೋಗ್ತವೆ. ಅದಕ್ಕೆ ಇದಕ್ಕೆ KPS ಮ್ಯಾಗ್ನೆಟ್ ಶಾಲೆಗಳು ಅಂತ ಹೆಸರನ್ನ ರಾಜ್ಯ ಸರ್ಕಾರನೇ ಕೊಟ್ಟಿರೋದು. ಮ್ಯಾಗ್ನೆಟ್ ಹೇಗೆ ಈ ಕಬ್ಬಿಣನ ಅಟ್ರಾಕ್ಟ್ ಮಾಡುತ್ತೆ, ಹಾಗೆ 8-10 ಶಾಲೆಗಳನ್ನ ಅಟ್ರಾಕ್ಟ್ ಮಾಡಿ ಅದನ್ನು ಶಾಶ್ವತವಾಗಿ ಮುಚ್ಚುವಂಥದ್ದು. ಇದೆಲ್ಲ ನಾವು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ, ಹಾಗೆ AIDS ವಿದ್ಯಾರ್ಥಿ ಸಂಘಟನೆಯಿಂದ ಇದನ್ನ ಬಹಳ ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಹಳ್ಳಿ ಅಂತ ಹೇಳಿದ್ರೆ, ಒಂದು ಹಳ್ಳಿ, ಒಂದು ಗ್ರಾಮ ಅಂತ ಹೇಳಿದ್ರೆ ಅದನ್ನ ನಾವು ಗುರುತಿಸೋದನೆ ಒಂದು ಸರ್ಕಾರಿ ಶಾಲೆ. ಆ ಗ್ರಾಮದ ಒಂದು ಜೀವಾಳ ಇದ್ದಂಗೆ. ಅದು ಶೈಕ್ಷಣಿಕ ಕೇಂದ್ರ ಅಷ್ಟೇ ಅಲ್ಲ, ಒಂದು ಸಾಂಸ್ಕೃತಿಕ ಕೇಂದ್ರ ಕೂಡ. ಈಗ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ನೆರೆಯ ಶಾಲೆ ಅಂದ್ರೆ ನೈಬರ್ಹುಡ್ ಸ್ಕೂಲ್ ಅಂತ ಏನ್ ಕರಿತೀವಿ ನಾವು, ಅದನ್ನು ಮುಚ್ಚೋದು ಅಂತ ಹೇಳಿದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತ ಕಾರ್ಮಿಕರ ಮಕ್ಕಳು, ದುರ್ಬಲ ವರ್ಗಕ್ಕೆ ಸೇರಿದಂತ ಮಕ್ಕಳು, ಬಡ ಜನರು, ಇವರು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋಗದನೆ ಈ ಕುಟುಂಬಗಳಿಗೆ, ಈ ಒಂದು ಅತ್ಯಂತ ತಳ ಸಮುದಾಯದವರು ಅಥವಾ ನಮ್ಮ ರೈತ ಕಾರ್ಮಿಕರ ಮಕ್ಕಳು ಹೆಚ್ಚು ಈ ಶಾಲೆಗಳಿಗೆ ಹೋಗುದು. ಇವಾಗ ಈ ಶಾಲೆಗಳನ್ನ ಶಾಶ್ವತವಾಗಿ ಮುಚ್ಚೋದು ಅಂತ ಹೇಳಿದ್ರೆ ಅವ್ರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದಂಗೆ ಆಗ್ತಾರೆ. ಇದು ಇರ್ತಕ್ಕಂಥ ಯೋಜನೆ. ಅದೇ ಸರ್, ಇವಾಗ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ, ನಮ್ಮ ರಕ್ತದಲ್ಲಿ ಕನ್ನಡ ಇದೆ, ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ನಾವು ಮುಚ್ಚೋದಿಲ್ಲ ಅಂತೇಳಿ ಇವಾಗ ಸದನದಲ್ಲಿ ಮತ್ತೆ ಎಲ್ಲಾ ಮೀಡಿಯಾದಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ವಿನಯ್ ಸರ್, ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತಿವತ್ತು ಹೋರಾಟನ ಬೆಳೆಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಇಡೀ ರಾಜ್ಯದಾದ್ಯಂತ ಹೋರಾಟ ಹೇಗ್ ಬೆಳೀತಾ ಇದೆ?
ಆಮೇಲೆ ಈ KPS ಮ್ಯಾಗ್ನೆಟ್ ಯೋಜನೆಯಲ್ಲಿ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ಇವಾಗ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇವತ್ತು ಮಾಡರ್ನ್ ಸ್ಕೂಲಲ್ಲಿ ನಮ್ಮ ಮಕ್ಳು ಯಾಕ್ರಿ ಓದಬಾರ್ದು? ನಾವು ಸಾರಿಗೆ ವ್ಯವಸ್ಥೆನ ಸರ್ಕಾರದಿಂದ ಮಾಡ್ತೀವಿ, ನಾವು ದೊಡ್ಡ ದೊಡ್ಡ ಇಂಗ್ಲಿಷ್ ಶಾಲೆಗಳ ತರನೇ ನಮ್ಮ ಸರ್ಕಾರಿ ಶಾಲೆನೂ ಕೂಡ ನಾವು ಮಾಡ್ತೀವ್ರಿ ಅಂತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ ನಿಲುವೇನು? ಮೊದಲನೇದಾಗಿ ಏನು ಇವತ್ತು ವಿಶ್ವಪಥ ಚಾನೆಲ್ಗೆ ನಮ್ಮ ವಿದ್ಯಾರ್ಥಿ ಸಂಘಟನೆಯನ್ನು ಆಹ್ವಾನಿಸಿರೋದಕ್ಕೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ಕೇಳಿರೋ ಪ್ರಶ್ನೆಗೆ ಸರ್ ಹೇಳ್ತೀಯ ಶಿಕ್ಷಣ ಸಚಿವರು ಇವತ್ತು ರಕ್ತ ಇದೆ, ಕನ್ನಡ ಇದೆ ನಮ್ಮ ರಕ್ತದಲ್ಲಿ ಅಂತ ಹೇಳ್ತಾರೆ. ಆದ್ರೆ ಅದೇ ಸರ್ಕಾರ ಇವತ್ತು ಇತ್ತೀಚೆಗೆ ಮೊದಲನೇ KPS ಶಾಲೆ ಆಗಿತ್ತು ಚನ್ನಪಟ್ಟಣದಲ್ಲಿ. ಸೊ ಅಲ್ಲಿ ಈಗ ಆಲ್ರೆಡಿ ಇಂಪ್ಲಿಮೆಂಟೇಶನ್ ಶುರುವಾಗಿದೆ. ಇವರು ಕಡಿಮೆ ದಾಖಲಾತಿ ಇರೋರು ಒಂದೇ ಒಂದು ಮಗು ಇದ್ರು ಕೂಡ ಸರ್ಕಾರಿ ಶಾಲೆ ಉಳಿಯತ್ತೆ ಅಂತ ಒಂದ್ ಕಡೆ ಹೇಳ್ತಿದ್ದಾರೆ. ಆದ್ರೆ ಅದೇ ಚನ್ನಪಟ್ಟಣ ಹೊಂಗನೂರು ಶಾಲೆಗೆ ಸುಮಾರು 7 ಸರ್ಕಾರಿ ಶಾಲೆಗಳನ್ನ ಇವತ್ತು ವಿಲೀನಗೊಳಿಸಿ ಅದು ಆ ಹೆಸರಿನಲ್ಲಿ ಇವತ್ತು ಮುಚ್ಚಬೇಕು ಅಂತ ಮುಂದಾಗಿದ್ದಾರೆ. ಸಂಖ್ಯೆ ಎಷ್ಟಿದೆ ಶಾಲೆಗಳಲ್ಲಿ? ಒಂದಲ್ಲ ಎರಡಲ್ಲ, 100 ಮಕ್ಕಳಿದ್ದಾರೆ, 80 ಮಕ್ಕಳಿದ್ದಾರೆ, 70 ಮಕ್ಕಳಿರುವಂತಹ ಸರ್ಕಾರಿ ಶಾಲೆಗಳನ್ನ ಇವತ್ತು ಸರ್ಕಾರ ಮತ್ತೊಂದ್ ಕಡೆ ಆದೇಶನ ಹೊರಡಿಸಿ ಅದನ್ನ ಮುಚ್ಚೋದಕ್ಕೆ ಮುಂದಾಗಿದೆ. ಆದ್ರೆ ಇವತ್ತು ನಮ್ಮ ವಿದ್ಯಾರ್ಥಿ ಸಂಘಟನೆ AIDSO ಇಂದ ಅದೇ ಹಳ್ಳಿಗಳಿಗೆ ಹೋಗಿ ಅಲ್ಲಿನ ಪಾಲಕರು, ಅಲ್ಲಿನ ಊರಿನ ಗ್ರಾಮಸ್ಥರನ್ನ ಒಟ್ಟುಗೂಡಿಸಿ ಹೋರಾಟ ಮಾಡದ ಮೇಲೆ ಏನು ಇವತ್ತು ಆ ಊರಿನ ಶಾಲೆಗಳು ಉಳ್ಕೊಂಡಿದೆ. ಅಲ್ಲಿ ಒಂದು ಬಸ್ಸನ್ನ ಬಿಟ್ಟು ಇವತ್ತು ಮಕ್ಕಳನ್ನ ಬೇರೆ KPS ಶಾಲೆಗೆ ವರ್ಗಾವಣೆ ಮಾಡಬೇಕು ಅನ್ನೋ ತಯಾರಿ ನಡೀತಾ ಇತ್ತು. ಶಾಲೆಗಳು ಏನು ಪೀಠೋಪಕರಣಗಳಿವೆ ಅದರದ್ದು ಪಟ್ಟಿಯನ್ನ ಇವತ್ತು ತಗೊಂಡು ಅದನ್ನ ಸಂಪೂರ್ಣವಾಗಿ KPS ಮ್ಯಾಗ್ನೆಟ್ ಶಾಲೆಗೆ ಶಿಫ್ಟ್ ಮಾಡಬೇಕು ಅನ್ನೋ ಪ್ರಕ್ರಿಯೆ ಕೂಡ ನಡೀತಾ ಇದ್ದಾಗ ಅಲ್ಲಿನ ಪಾಲಕರು ಹೋರಾಟ ನಿರತರಾಗಿದ್ದಕ್ಕೆ ನಮ್ಮ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಹೋರಾಟದಿಂದಾಗಿ ಇವತ್ತು ಆ ಊರಿನ ಶಾಲೆಗಳು ಉಳ್ಕೊಂಡಿದ್ವು. ಚನ್ನಪಟ್ಟಣದ ಏನು ಹೊಂಗನೂರು KPS ಗೆ ವಿಲೀನಗೊಳಿಸಬೇಕು ಅಂತಿರುವಂತದ ಆದೇಶ ಇದರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಕೂಡ. 100 ಮಕ್ಕಳಿರುವಂತದ್ದು, 80 ಮಕ್ಕಳಿರುವಂತದ್ದು, 70 ಮಕ್ಕಳಿರುವಂತಹ ವಿದ್ಯಾರ್ಥಿಗಳಿರುವಂತಹ ಸರ್ಕಾರಿ ಶಾಲೆಯನ್ನು ಕೂಡ ವಿಲೀನಗೊಳಿಸ್ತೀವಿ ಅಂತ ಆದೇಶ ಹೊರಡಿಸಿದ್ದಾರೆ. ಅಲ್ಲಿ ಹಾಗಿದ್ರೆ ಇವತ್ತು ಏನ್ ಮಾಡಕ್ ಹೊರಟಿದ್ದಾರೆ? ಈ ಮೂಲಕ ಒಂದ್ ಕಡೆ ಒಂದೇ ಒಂದು ಮಗು ಇದ್ರು ಕೂಡ ನಾವು ಇವತ್ತು ಮುಚ್ಚೋದಿಲ್ಲ ಅಂತ ಹೇಳಿ ಈ ಆದೇಶ ಯಾಕೆ ಹೊರಡಿಸಿದ್ದಾರೆ ಆಗಿದ್ರೆ ಇದಕ್ಕೆ ಇವತ್ತು ಶಿಕ್ಷಣ ಸಚಿವರು ಉತ್ತರ ಕೊಡಬೇಕು. ಮೊದಲನೇ ಪ್ರಶ್ನೆ. ಎರಡನೇದು, ಇವತ್ತು ನಾವು ಬಸ್ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಆದೇಶದಲ್ಲಿ ಏನಿವತ್ತು ಹೊರಡಿಸಿದ್ದಾರೆ ಅಕ್ಟೋಬರ್ 15ನೇ ತಾರೀಕು, ಈ ಆದೇಶದಲ್ಲಿ ಹೇಳ್ತಾರೆ ರಾಜ್ಯ ಸರ್ಕಾರ ಅದನ್ನ SDMC ಸದಸ್ಯರಾಗಿದ್ದಾರೆ ಇವತ್ತು ಅವರು ಸಂಪೂರ್ಣವಾಗಿ ಅದರದ್ದು ನೇತೃತ್ವ ವಹಿಸಬೇಕು, ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಯಾರು SDMC ಯಲ್ಲಿ ಇರುವಂತವ್ರು? ಇದೇ ರೈತರು, ಇದೇ ಕಾರ್ಮಿಕರು, ತಮ್ಮ ಮಕ್ಕಳನ್ನ ಓದಿಸುವಂತ ಬಡವರು. ಇವತ್ತು ಅವರು ಆ ಬಸ್ಸಿನ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸರ್ಕಾರ ಎಲ್ಲಿ ತಗೊಂಡಿದ್ದಾರೆ ಈ ಜವಾಬ್ದಾರಿನ? ಇವತ್ತು ನಮಗೆ ಗೊತ್ತು, ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಇದೆ. ಹಳ್ಳಿಗಳಲ್ಲಿ ಹೋರಾಟ ಮಾಡಿ ಇವತ್ತು ಬಸ್ ಸ್ಟಾಪ್ ಗಳನ್ನ ಕೇಳ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಟೈಮಿಂಗ್ ಸರಿಯಾಗಿ ಬಸ್ ಬಿಡಿ ಅಂತ ಕೇಳುವಂತ ಪರಿಸ್ಥಿತಿ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ SDMC ಅವರು ಅಂದ್ರೆ ಊರಿನ ಪಾಲಕರು, ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳ ಪಾಲಕರು ಇವತ್ತು ಆ ವ್ಯವಸ್ಥೆಯನ್ನ ತಗೋಬೇಕು ಅಂತ ಹೇಳ್ತಿದ್ದಾರೆ. ಇದೆಷ್ಟು ಮಟ್ಟಿಗೆ ಸಾಧ್ಯ ಆಗತ್ತೆ, ಯಾವ ರೀತಿಯಾಗಿ ಸಾಧ್ಯ ಆಗತ್ತೆ ಅನ್ನೋದನ್ನು ಕೂಡ ಇವತ್ತು ಶಿಕ್ಷಣ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು. ಸರ್, ಇವಾಗ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ಪ್ರಜಾತಾಂತ್ರಿಕ ದೇಶದಲ್ಲಿ, ಪ್ರಜಾತಂತ್ರ ಅನ್ನೋ ಎಲ್ಲಾ ದೇಶಗಳಲ್ಲೂ ಕೂಡ ಶಿಕ್ಷಣ, ಆರೋಗ್ಯ ಸರ್ಕಾರ ಮುಖ್ಯವಾಗಿ ಕೊಡ್ಬೇಕಾದಂತ ಜವಾಬ್ದಾರಿ. ಆದ್ರೆ ಕರ್ನಾಟಕದಲ್ಲೇ ನೀವು ಗಮನಿಸಿದ್ರೆ ಲಾಸ್ಟ್ ಒಂದು 6 ವರ್ಷಗಳಲ್ಲಿ 3,500 ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಗೌರ್ಮೆಂಟ್. ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನೇ 60,000ಕ್ಕೂ ಹೆಚ್ಚಿಗೆ ಶಿಕ್ಷಕರ ನೇಮಕಾತಿ ಖಾಲಿ ಇದೆ, ನೇಮಕಾತಿ ಮಾಡ್ಕೋತಾ ಇಲ್ಲ. 7,000 ಶಾಲೆಗಳಲ್ಲಿ ಒಬ್ರು ಮೇಷ್ಟ್ರು ಪಾಠ ಮಾಡ್ತಾ ಇರೋದು. 21,000 ಶಾಲೆಗಳಿಗೆ ಹೊಸ ಬಿಲ್ಡಿಂಗ್ಗಳು ಬೇಕಾಗಿದೆ. ಇದನ್ನು ಯಾವುದನ್ನು ಮಾಡದೇನೆ ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಇವತ್ತು. ಅದ್ರ ಮೂಲಕ ಇವಾಗ KPS ಮ್ಯಾಗ್ನೆಟ್ ಯೋಜನೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರದ ಉದ್ದೇಶ ಏನು? ಯಾಕೆ ಈ ರೀತಿ ಪಾಲಿಸಿಗಳನ್ನ ಇವ್ರು ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹೌದು ನೋಡಿ, ಇದು ಬಹಳ ಮುಖ್ಯವಾದ ವಿಷಯ. ಇದು ಇವತ್ತು ಸರ್ಕಾರಿ ಶಾಲೆಗಳು ಏನಿದೆ, ಶಿಕ್ಷಣ
ಆರೋಗ್ಯ ಕೊಡೋದು ಸರ್ಕಾರದ ಆದ್ಯ ಕರ್ತವ್ಯ. ನಾವು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದ್ರೆ ನಮ್ಮ ಸಂವಿಧಾನ ರಚನೆ ಆಗೋದಕ್ಕೆ ಮುಂಚೆ ರಚನೆಯ ಸಂದರ್ಭದಲ್ಲಿದ್ದಂಥ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಚರ್ಚೆಗಳನ್ನು ನಾವು ನೋಡಿದ್ರೆ ಭಾರತ ಸರ್ಕಾರಕ್ಕೆ ಮತ್ತು ವಿವಿಧ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿರೋ 2 ಪ್ರಮುಖ ಜವಾಬ್ದಾರಿಗಳೇನು ಅಂದ್ರೆ, 1 ಶಿಕ್ಷಣ ಕೊಡಬೇಕು, 2 ಆರೋಗ್ಯ, 3ನೇದು ಊಟ ಅಂದ್ರೆ ಕೃಷಿ. ಸರ್ಕಾರ ಇರೋದನ್ನೇ ಈ 3 ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೆ. ಈ 3 ಜವಾಬ್ದಾರಿಗಳನ್ನ ಸರ್ಕಾರ ನಿಭಾಯಿಸಿಲ್ಲ ಅಂದ್ರೆ ಇನ್ ಸರ್ಕಾರ ಯಾಕೆ ಬೇಕು? ಈ ಪ್ರಶ್ನೆ ಜನಗಳಿಗೆ ಬರ್ತಿದೆ. ಯಾಕಂದ್ರೆ ಈ 3 ಜವಾಬ್ದಾರಿಗಳನ್ನ ಈಗ ಸರ್ಕಾರ ಖಾಸಗಿನವ್ರಿಗೆ ವಹಿಸ್ತಾ ಇದ್ದಾರೆ. ನೀವು ಹೇಳಿದ್ರಲ್ಲ, ಬಹಳ ಸರಿಯಾದ ವಿಷಯ. ಖಾಸಗಿನವ್ರಿಗೆ ವಹಿಸ್ಕೊಟ್ಬಿಡ್ತಾ ಇದ್ದಾರೆ ಈಗ ನೋಡಿ, ನಮ್ಮ ಸರ್ಕಾರಿ ಶಾಲೆಗಳು, ನಾವು ಪ್ರಾಥಮಿಕ ಶಾಲೆಗಳು ಅಂತ ತಗೊಂಡ್ರೆ, ಈಗ ಕರ್ನಾಟಕದಲ್ಲಿ 19,800 ಪ್ರಾಥಮಿಕ ಶಾಲೆಗಳು ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿ ತನಕ ಈ ಶಾಲೆಗಳಿವೆ. ನಮ್ಮಲ್ಲಿ ಹೆಚ್ಚು ಕಡಿಮೆ 29,000 ಹಳ್ಳಿಗಳಿವೆ. ಅಂದ್ರೆ 1.5 ಹಳ್ಳಿಗೆ 1 ಶಾಲೆ ಇದೆ. ನಮ್ಮ ಎಲ್ಲ ಮಹಾನ್ ನವೋದಯ ಚಿಂತಕರು, ಸ್ವಾತಂತ್ರ್ಯ ಯೋಧರು, ಅವರೆಲ್ಲರ ಕನಸೇನಾಗಿತ್ತು ಅಂದ್ರೆ ಹಳ್ಳಿಗೆ 1 ಶಾಲೆ ಇರಬೇಕು ಅಂತ. ಈಗ 1.5 ಹಳ್ಳಿ 1 ಶಾಲೆ ಇದೆ. ನಾವು ಹಿರಿಯ ಪ್ರಾಥಮಿಕ ಶಾಲೆ ಹಾಗೇನೆ ಹೈಸ್ಕೂಲ್ಗಳು ಎಲ್ಲವೂ ಸೇರಿಸಿದ್ರೆ ಸರಿ ಸುಮಾರು 47,000 ಚಿಲ್ಲರೆ ಶಾಲೆಗಳು ಬರ್ತವೆ. ಆದ್ರೆ ಇಲ್ಲಿ ನಾನೇನೋ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಈಗ ಈ ಎಲ್ಲ ಮಹನೀಯರು, ಜ್ಯೋತಿಬಾಯಿ ಫುಲೆ ಆಗ್ಲಿ, ಸಾವಿತ್ರಿಬಾಯಿ ಫುಲೆ ಆಗ್ಲಿ, ಈಶ್ವರಚಂದ್ರ ವಿದ್ಯಾಸಾಗರ್, ಕುತುಬಲ್ ರಂಗರಾಯರು, ಪಂಡಿತ್ ತಾರಾನಾಥ್ ಆಗ್ಲಿ, ಅಥವಾ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಮಹಾನ್ ಸ್ವಾತಂತ್ರ್ಯ ಯೋಧರು, ಇವರೆಲ್ಲರ ಕನಸೇನಾಗಿತ್ತು ಅಂದ್ರೆ ಸ್ವತಂತ್ರ ಭಾರತದಲ್ಲಿ 1 ಹಳ್ಳಿಗೆ 1 ಶಾಲೆ ಇರಬೇಕು, 1 ಆರೋಗ್ಯ ಕೇಂದ್ರ ಇರಬೇಕು. ಇದು ಅವ್ರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡೋದಕ್ಕೇನೆ ಸಂವಿಧಾನ ಈ ಜವಾಬ್ದಾರಿಗಳನ್ನು ಕೊಡ್ತು. ಇವತ್ತು ಪ್ರತಿದಿನ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾ ಇರೋದೇನು? ಇದು ಸಂವಿಧಾನ ವಿರೋಧಿ ಕೆಲಸ ಅಲ್ವಾ? ಈ ಮಹಾನ್ ಯೋಧರನ್ನ ನಾವು ದೇಶಭಕ್ತರು ಅಂತ ಕರಿತೀವಿ. ಯಾಕಂದ್ರೆ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು, ಜ್ಯೋತಿಬಾಯಿ ಫುಲೆ ಅವರು ಬಡ ಮಕ್ಕಳಿಗೋಸ್ಕರ, ಹೆಣ್ಣು ಮಕ್ಕಳಿಗೋಸ್ಕರ ಶಾಲೆಗಳನ್ನು ತೆಗೆಯೋದಿಕ್ಕೆ ಎಷ್ಟು ಅವಮಾನ ಎದುರಿಸಿದ್ರು. ಯಾವುದಕ್ಕೂ ಅಂಜದಿರ ಶಾಲೆಗಳನ್ನ ತೆಗೆದ್ರು. ಅದಕ್ಕೆ ಮಹಾನ್ ವ್ಯಕ್ತಿಗಳು ಅಂತ ಕರಿತೀವಿ, ದೇಶಪ್ರೇಮಿಗಳು ಅಂತ ಕರಿತೀವಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇವ್ರನ್ನ. ಆದ್ರೆ ಇವತ್ತು ಸಂವಿಧಾನದ ಜವಾಬ್ದಾರಿ ಇಟ್ಕೊಂಡು ಅದ್ರ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ನಡೆಸ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು, ಕೇಂದ್ರ ಸರ್ಕಾರ ಇವತ್ತು, ಕೇಂದ್ರದಲ್ಲಿ ದೇಶದಾದ್ಯಂತ ಇವರು ಸರ್ಕಾರಿ ಶಾಲೆಗಳನ್ನ ಮುಚ್ತಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ದೇಶದ್ರೋಹಿ ಕೆಲಸ ಇನ್ನೊಂದು ಇದೆಯಾ? ಈ ಪ್ರಶ್ನೆ ಬರ್ತದೆ. ಯಾಕಂದ್ರೆ ರೈಟ್ ಟು ಎಜುಕೇಶನ್ ಆಕ್ಟ್, RTE ಏನ್ ಹೇಳುತ್ತೆ? ರೈಟ್ ಟು ಎಜುಕೇಶನ್ ಆಕ್ಟ್ ಹೇಳದೇನೆ 1 ಕಿಲೋಮೀಟರ್ ವ್ಯಾಪ್ತಿಗೆ 1 ಪ್ರಾಥಮಿಕ ಶಾಲೆ ಇರಬೇಕು, 3 ಕಿಲೋಮೀಟರ್ ವ್ಯಾಪ್ತಿಗೆ 1 ಹಿರಿಯ ಪ್ರಾಥಮಿಕ ಶಾಲೆ ಇರಬೇಕು, ಆಮೇಲೆ ಹೈಸ್ಕೂಲ್ ಇರಬೇಕು ಅಂತ ಹೇಳುತ್ತೆ. ಆದ್ರೆ ಇವಾಗ KPS ಮ್ಯಾಗ್ನೆಟ್ ಸ್ಕೂಲ್ ಬಂತು ಅಂದ್ರೆ 10-15 ಕಿಲೋಮೀಟರ್ಗೆ, ಗುಡ್ಡಗಾಡು ಪ್ರದೇಶಕ್ಕಂತೂ 20-25 ಕಿಲೋಮೀಟರ್ ವ್ಯಾಪ್ತಿಗೆ 1 ಪ್ರಾಥಮಿಕ ಶಾಲೆ ಆಗ್ತದೆ. ಇದು RTE ಆಕ್ಟಿನ ನೇರ ಉಲ್ಲಂಘನೆ ಅಲ್ವಾ? ಉತ್ತರ ಕೊಡಬೇಕು ರಾಜ್ಯ ಸರ್ಕಾರ. ಇದಕ್ಕೆ ಏನ್ ಮಾಡಕ್ ಹೊರಟಿದ್ದೀರಾ? ಈಗ 15-20 ಕಿಲೋಮೀಟರ್ ದೂರಕ್ಕೆ ಮಕ್ಕಳನ್ನ ಕಳ್ಸಕ್ ಸಾಧ್ಯ? ಎಷ್ಟು ಜನ ಕಳ್ಸಕ್ಕಾಗ್ತದೆ? ಇವತ್ತು ನೆರೆಯ ಶಾಲೆ ಇತ್ತು, ನಮ್ಮ ಹಳ್ಳಿ ಮನೆ ಪಕ್ಕದಲ್ಲೇ ಶಾಲೆ ಇದ್ರೆ ಅಪ್ಪ ಅಮ್ಮ ಇಬ್ರು ಕೂಲಿ ಕೆಲಸ ಮಾಡಕ್ ಹೋಗ್ತಾರೆ, ಕೂಲಿಗೆ ಹೋಗ್ತಾರೆ ಅವರು. ಈ ಮಕ್ಕಳು 2 ಮಕ್ಕಳಿದ್ರೆ ಇಬ್ರು ಶಾಲೆಗೆ ಹೋಗ್ತಾರೆ, ಶಾಲೆ ಮುಗಿಸಿ ಮನೆ ವಾಪಸ್ ಬರ್ತಾರೆ. ಮನೆ ಪಕ್ಕದಲ್ಲೇ ಶಾಲೆ ಇದೆ ಅಂದ್ರೆ ಪ್ರಾಥಮಿಕ ಶಾಲೆ ಅಂತ ಹೇಳಿದ್ರೆ 9-10 ವರ್ಷದ ತನಕ ಮಕ್ಕಳು ಹಳ್ಳಿನಲ್ಲಿ, ಗ್ರಾಮದಲ್ಲಿ ಪಾಠ ಕಲಿತಾ, ಓದ್ತಾ ಬೆಳೀತಾರೆ. ಇದು ಆಗ್ಬೇಕಾಗಿರೋದು, ಐಡಿಯಲ್ಲಿ ಇದಿರಬೇಕಿದು. ಅದು ಇವತ್ತು ಉಲ್ಲಂಘನೆ ಆಗ್ತಾ ಇದೆ. ಇವಾಗ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರಕ್ಕೆ, ಅಂದ್ರೆ KPS ಮ್ಯಾಗ್ನೆಟ್ ಶಾಲೆಯ ಯೋಜನೆಗೆ ರಾಜ್ಯ ಸರ್ಕಾರ ADB ಇಂದ 2,500 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದಾರೆ. ಈಗ ADB ಬ್ಯಾಂಕ್ ಏನು? ಅದೇ ಪರೋಪಕಾರಿ ಬ್ಯಾಂಕ್. ಅದು
ADB ಬ್ಯಾಂಕ್ ಗೊತ್ತು ನಮಗೆ. ADB ಬಂದು ಒಂದು ಲಾಭದ ಬ್ಯಾಂಕ್ ಅದು. ಈಗ 1,000 ರೂಪಾಯಿ ಸಾಲ ಯಾವುದು ನಮಗೆ ಸುಮ್ಮನೆ ಕೊಡ್ತಾರೆ ಇವತ್ತು? ಯಾರು ಕೊಡೋದಿಲ್ಲ, ಏನು ಷರತ್ತುಗಳಿಂದ ಕೊಡಲ್ಲ. 2,500 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ 10,000 ಕೋಟಿ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ADB ಅವರು. ಇದನ್ನ ನಮ್ಮ ಸನ್ಮಾನ್ಯ ಸಚಿವರೇ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. ಅದೇ 12,000 ಕೋಟಿ ಪ್ರಾಥಮಿಕ ಶಿಕ್ಷಣಕ್ಕೆ ಬರ್ತಾ ಇದೆ, ಶಾಲಾ ಶಿಕ್ಷಣಕ್ಕೆ ಬರ್ತಾ ಇದೆ. ಹಾಗಿದ್ರೆ ನೀವು 7 ಷರತ್ತುಗಳಿಗೆ ಒಪ್ಕೊಂಡಿದ್ದೀರಾ? ಮೊದಲನೇದಾಗಿ ಯಾರನ್ನು ಕೇಳಿ ಈ ಸಾಲ ತಗೊಂಡ್ರಿ? ಈ ಸಾಲ ತಗೊಂಡ ಮೇಲೆ ಏನೆಲ್ಲ ಷರತ್ತಿಗೆ ನೀವು ಒಪ್ಕೊಂಡಿದ್ದೀರಾ ಅದು ನೀವು ಬಹಿರಂಗ ಪಡಿಸಬೇಕು ಜನರ ಮುಂದೆ ಬಂದು. ಯಾಕಂದ್ರೆ ನಮಗೆಲ್ಲ ಗೊತ್ತು, ADB ವರ್ಲ್ಡ್ ಬ್ಯಾಂಕ್ ಇಂದ ಸಾಲ ತಗೊಂಡ್ರೆ ನಮ್ಮ ಶಿಕ್ಷಣ ಎಷ್ಟು ಅಧೋಗತಿಗೆ ಹೋಗುತ್ತೆ ಅಂತ ನಮ್ ಕಣ್ಣು ಮುಂದೆ ನಿದರ್ಶನ ಇದೆ. ನಾನು ಇದು ಬಹಳ ಜವಾಬ್ದಾರಿಯುತದಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಟೀಕೆ ಮಾಡ್ತಿಲ್ಲ. ನಾವು ಓಪನ್ ಆಗಿ ನಾವು ರಾಜ್ಯ ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ನೀವು ಏನೆಲ್ಲ ಒಪ್ಪಂದ ಮಾಡ್ಕೊಂಡಿದ್ರೆ ಬಹಿರಂಗ ಪಡಿಸಿ, ನೀವು ಬನ್ನಿ, ಸಾರ್ವಜನಿಕ ಚರ್ಚೆಗೆ ಬನ್ನಿ, ನೀವು ಕುತ್ಕೊಳ್ಳೋಣ, ಬನ್ನಿ, ಮಾತಾಡಿ, ನೀವು ಬಂದ್ಬಿಟ್ಟಿವಿ. ನಾವು ಬರೇ ಇವತ್ತು ಸದಾನವರು ನನ್ನ ರಕ್ತದ ಕಣಕಣಗಳಲ್ಲಿ ಕನ್ನಡ ಇದೆ ಅಂತ ಹೇಳ್ತಾರೆ. ಕೇಳಕ್ ಬಹಳ ಸಂತೋಷ, ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಆದ್ರೆ ರಕ್ತದಲ್ಲಿ ಕನ್ನಡ ಇದ್ರೆ ಸಾಲದು. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಇರಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು, ಖಾಸಗಿ ಶಾಲೆಗಳಲ್ಲೂ ಕನ್ನಡ ಇರಬೇಕು, ಕನ್ನಡ ಉಳಿಬೇಕು. ಇದು ಆಗ್ಬೇಕಾಗಿರೋದು. ಈ ಜವಾಬ್ದಾರಿಯಿಂದ ನಾವು ಮಾತಾಡ್ತಾ ಇದೀವಿ. ಇನ್ನೊಂದು ವಿಷಯ, ಈ ADB ಸಾಲ, ಇದು ಸಾಲದ ಶೂಲ. ಇದು ಯಾಕೆ ಅಂತ ಹೇಳಿದ್ರೆ ವರ್ಲ್ಡ್ ಬ್ಯಾಂಕ್ ಇಂದ ಬಂದಂತ ಸಾಲದ ಅನುಭವ ನಮ್ಮ ಮುಂದೆ ಇದೆ. 1980ರ ದಶಕದಲ್ಲಿ ವರ್ಲ್ಡ್ ಬ್ಯಾಂಕು ಶಿಕ್ಷಣಕ್ಕೆ ಸಾಲ ಕೊಡ್ತೀವಿ ಎಂದಾಗ ಭಾರತ ಸರ್ಕಾರ ಸಾಲ ತಗೊಳ್ಳಿಲ್ಲ, ನಿರಾಕರಿಸಿತು. ಆದ್ರೆ 93-94ನೇ ಇಸ್ವಿನಲ್ಲಿ, ಅಂದ್ರೆ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನೀತಿಗಳು 91ರ ನಂತರ ಪ್ರಾರಂಭ ಆಯ್ತದೆ. ಇಡೀ ಜಗತ್ತಿನ ಮಾರುಕಟ್ಟೆಗಳನ್ನ ಡಿವೈಡ್ ಮಾಡಿಕೊಂಡ್ರು ಎಲ್ಲ ಸಾಮ್ರಾಜ್ಯಶಾಹಿ, ಬಂಡವಾಳಶಾಹಿ ದೇಶಗಳು. ಆ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕ್ ಇಂದ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಮ್, DPEP ಅಂತೇಳಿ ಈ ಯೋಜನೆ ಬಂದಾಗ ಸಾವಿರಾರು ಕೋಟಿ ಹಣ ವರ್ಲ್ಡ್ ಬ್ಯಾಂಕ್ ಇಂದ ಚರಂಡಿ ನೀರು ತರ ದೇಶದಾದ್ಯಂತ ಹರಿದು ಬಂತು. 248 ಜಿಲ್ಲೆಗಳಲ್ಲಿ ಇದನ್ನ ಪ್ರಾಜೆಕ್ಟ್ ಅಂತ ತಗೊಂಡು ಮಾಡೋದು. ಆಗಿದ್ದೇನು, ಈ ವರ್ಲ್ಡ್ ಬ್ಯಾಂಕ್ ಇಂದ ಹಣ ಬಂದ ಮೇಲೆ ಬಹಳ ಕ್ಲಿಯರ್ ಕಟ್ ಷರತ್ತಿತ್ತು. ಭಾರತ ಸರ್ಕಾರ, ವಿವಿಧ ರಾಜ್ಯ ಸರ್ಕಾರಗಳು ಒಪ್ಪಂದ ಮಾಡ್ಕೊಂಡಿದ್ದೇನು ಅಂದ್ರೆ, ವರ್ಲ್ಡ್ ಬ್ಯಾಂಕ್ ಸಾಲ ಕೊಟ್ಟಿದ್ದೇನೆ, ನೀವು ಈ ಸಾಲದಲ್ಲಿ ಶಿಕ್ಷಕರ ಸಂಬಳಕ್ಕೆ ವಿನಿಯೋಗ ಮಾಡಬಾರದು, ಮೂಲಭೂತ ಸೌಕರ್ಯಗಳನ್ನ ಕೊಡಕ್ಕೆ ವಿನಿಯೋಗ ಮಾಡಬಾರದು, ಕಟ್ಟಡಗಳನ್ನ ಕಟ್ಟಿ. ಅದಕ್ಕೆ DPEP ಪ್ರೋಗ್ರಾಮ್, ಅದರ ಮುಂದುವರಿಕೆಯಾಗಿ ಬಂದಂತ ಸರ್ವ ಶಿಕ್ಷಾ ಅಭಿಯಾನ ಆಗಲಿ, ನಂತರ ಬಂದಂತ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಉಚ್ಚತಾ ಶಿಕ್ಷಾ ಅಭಿಯಾನ, ಈ ಎಲ್ಲ ಅಭಿಯಾನಗಳು ನಾವು ನೋಡಿದ್ರೆ ಈ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ನ ಮುಂದುವರಿಕೆಯಾಗಿ ಬಂದಿದ್ದು. ಆ ಒಂದು ಪ್ರಾಜೆಕ್ಟಿನ ಕೆಳಗಡೆ, ಈ ಅಭಿಯಾನದ ಕೆಳಗಡೆ ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂತು, ಭವ್ಯ ಬಿಲ್ಡಿಂಗ್ ಬಂತು. ಆದ್ರೆ ಶಿಕ್ಷಕರ ನೇಮಕಾತಿ ಆಗಲಿಲ್ಲ, ಮೂಲಭೂತ ಸೌಕರ್ಯಗಳು ಬರಲಿಲ್ಲ. ಒಂದು ಸರ್ಕಾರಿ ಶಾಲೆ ಅಂದ್ರೆ ಬಹಳ ಮುಖ್ಯ. ಜೀವನ ಏನು? ಜೀವನ ಬಂದು ಶಿಕ್ಷಕರ ನೇಮಕಾತಿ ಆಗಬೇಕು ಮೊದಲು. ಎರಡನೇದು ಮೂಲಭೂತ ಸೌಕರ್ಯಗಳು, ಲ್ಯಾಬೊರೇಟರಿ, ಲೈಬ್ರರಿ, ಬುಕ್ಸ್, ಇದು ಸಿಗಬೇಕು. ಮೂರನೇದು ಕಟ್ಟಡ. ನಂತರ ನಮ್ಮ ಮುಂದೆ ರವೀಂದ್ರನಾಥ್ ಟ್ಯಾಗೋರರ ಶಾಂತಿನಿಕೇತನನೇ ಇದೆ. ಕಟ್ಟಡ ಇಲ್ಲದ್ರೆ ಮರಕ್ಕೆ ನಿಂತು ಕೂತ್ಬೇಕಾದ್ರೆ ಪಾಠ ಕೇಳ್ತೀವಿ, ಅದ್ರ ಪಾಠ ಮಾಡಕ್ ಮೇಷ್ಟ್ರು ಬೇಕು. ಮೇಷ್ಟ್ರು ಬಹಳ ಇಂಪಾರ್ಟೆಂಟ್. ಅಲ್ಲಿ ನೀವೇನ್ ಹೇಳ್ತಾ ಇದ್ರಿ, ಇವತ್ತು ಕರ್ನಾಟಕದಲ್ಲಿ ತಗೊಂಡ್ರೆ 63,000 ಟೀಚರ್ಸ್ ಪೋಸ್ಟ್ ವೇಕೆಂಟ್ ಇವೆ, ಖಾಲಿ ಬಿದ್ದಿವೆ, ತುಂಬುತ್ತಾ ಇಲ್ಲ. ಶಿಕ್ಷಕರೇ ಇಲ್ಲ. ಇರೋ ಶಿಕ್ಷಕರಲ್ಲ, ಅತಿಥಿ ಶಿಕ್ಷಕರು. ನಂತರ ಆ ಶಿಕ್ಷಕರಿಗೂ ಕೂಡ 108 ಪಠ್ಯೇತರ ಶಿಕ್ಷಣೇತರ ಕೆಲಸಗಳಿವೆ. ಇದರಿಂದ ಇವತ್ತೇನಾಗ್ತಿದೆ, ನಮ್ಮ ಪೋಷಕರು ಅವರಿಗೆ ಬಹಳ ಆತಂಕದ ವಿಷಯ. ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳು ಕಳಿಸಿದ್ರೆ ನಮ್ಮ ಮಕ್ಕಳು ಭವಿಷ್ಯ ಏನಪ್ಪ ಅಂತ ಚಿಂತೆ ಆಗಿದೆ. ಹಾಗಾಗಿ ಅವರು ಸಾಲ ಸೂಲ ಮಾಡಿ ಅದು ಖಾಸಗಿ ಶಾಲೆಗಳ ಕಡೆ ಮುಖ ಹಾಕ್ತಿದ್ದಾರೆ ಹೊರತು ಸರ್ಕಾರಿ ಶಾಲೆಗಳ ಕಡೆ ಅಲ್ಲ. ಸೊ ಇಲ್ಲಿ ನಾನೇನೆಲ್ಲ ಕೊಟ್ಟೆ ಅಂತ ಹೇಳಿದ್ರೆ, ಈ ವರ್ಲ್ಡ್ ಬ್ಯಾಂಕಿನ ಸಾಲ ಏನಿದೆ, ಇದು ಬಂದಾಗ ಹೇಗೆ ನೋಡಿ ಬಹಳ ವ್ಯವಸ್ಥಿತವಾಗಿ ನಮ್ಮ ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ ಸರ್ವನಾಶ ಆಯಿತು. ಅರೆ ಇದು ಬರ್ತಿದ್ದಂಗೆನೆ ಸರ್ಕಾರಗಳು ಶಿಕ್ಷಣ ಕೊಡ್ತಿದ್ದಂತ ಫಂಡಿಂಗ್ ಕ್ರಮೇಣ ಕಡಿಮೆ ಆಗ್ತಾ ಬಂತು. ಇವತ್ತು ಅದರಿಂದಾಗಿ ಈ ಪರಿಸ್ಥಿತಿ ನೋಡಿದ್ವಿ. ಈಗ ADB ಇಂದ 10,000 ಕೋಟಿ ಸಾಲ ತಗೊಂಡು
ಬರ್ತಾರೆ ಅಂದ್ರೆ ಮುಂದಿನ ದಿನಗಳು ಏನಾಗುತ್ತೆ ನೋಡಿ. ನಮ್ಮ ಮುಚ್ಚುವಂತ ಸರ್ಕಾರಿ ಶಾಲೆಗಳನ್ನ ಎಲ್ಲ ಕಟ್ಟಡಗಳು ಭೂಮಿನ ಹರಾಜಾಗ್ತಾರೆ. ಬರೀ ಅಷ್ಟೇ ಅಲ್ಲ, ಇದು ನಮ್ಮ ಹೋರಾಟ ಇವತ್ತು ನಮ್ಮೂರ ಶಾಲೆ ಉಳಿಸೋ ಹೋರಾಟ ಅಷ್ಟೇ ಇಲ್ಲ, ಇದು ನಮ್ಮೂರನ್ನೇ ಉಳಿಸ್ಬೇಕಾಗತ್ತೆ. ಯಾಕಂದ್ರೆ ಈ ಬಂಡವಾಳಶಾಹಿ, ಸಾಮ್ರಾಜ್ಯಶಾಹಿ ತಿಮಿಂಗಲಗಳು ಇದೆಲ್ಲ ಒಂದ್ ರೀತಿ ಒಂಟೆಗಳಿದ್ದಂಗೆ, ಒಂಟೆ ಟೆಂಟ್ ಒಳಗೆ ಬಂದಂಗೆ. ಫಸ್ಟ್ ಬಂದು ಸರ್ಕಾರಿ ಶಾಲೆಗಳನ್ನ ಆಕ್ರಮಿಸ್ಕೋತಾರೆ, ನಂತರ ಇಡೀ ಗ್ರಾಮ, ಇಡೀ ಹಳ್ಳಿಯ ಎಲ್ಲ ನೆಲ ಜಲ ಪ್ರತಿಯೊಂದು ತಮ್ಮ ಸ್ವಾಧೀನ ಪಡಿಸ್ಕೋತಾರೆ. ಇದು ಆಗುವ ಅಪಾಯ. ಆದ್ರಿಂದ ಇವತ್ತು ಈ ಒಂದು ಯೋಜನೆ ಏನಿದೆ, KPS ಮ್ಯಾಗ್ನೆಟ್ ಯೋಜನೆ ಏನಿದೆ, ದೊಡ್ಡ ನೀಲಿ ನಕ್ಷೆ ಇದು. ಇಡೀ ಶಿಕ್ಷಣ, ನಮ್ಮ ಇಡೀ ಪ್ರಜಾತಂತ್ರನ ಸರ್ವನಾಶ ಮಾಡುವಂತ ವ್ಯವಸ್ಥೆ ಇದು, ಈ ಒಂದು ಯೋಜನೆ ಇದು. ಇದನ್ನ ನಾವು ಹಿಮ್ಮೆಟ್ಟಿಸ್ಬೇಕಾಗ್ತದೆ. ಹಳ್ಳಿ ಹಳ್ಳಿ ಜನ ಮುಂದೆ ಬಂದು ನಿಂತು ನಮ್ಮ ಶಾಲೆಗಳನ್ನು ಉಳಿಸ್ಕೋಬೇಕಾಗ್ತದೆ. ಇದು ಆಗ್ಬೇಕಾಗಿರೋ ಕೆಲಸ. ಇವಾಗ KPS ಮ್ಯಾಗ್ನೆಟ್ ಯೋಜನೆ ತರ್ತಾ ಇದ್ದಾರೆ. ಇವಾಗಲೇ ನೀವು ಗಮನಿಸಿರ್ಬೋದು, ನಮಗೆ ಎಷ್ಟೋ ಕಡೆ ನಾವು ಹೋದಾಗ ಪೇರೆಂಟ್ಸ್ ಗಳು ಹೇಳ್ತಾ ಇರೋದೆ, ನಮ್ಮ ಜೀವನದಲ್ಲಿ ದುಡಿದಿರುವಂತಹ ಸ್ಯಾಲ್ರಿ ಎಲ್ಲ ಕೂಡ ಮಕ್ಕಳ ಫೀಸ್ ಕಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಈಗ KPS ಮ್ಯಾಗ್ನೆಟ್ ಇಂಪ್ಲಿಮೆಂಟ್ ಆದ್ರೆ ಪೋಷಕರಿಗೆ ಏನ್ ಸಮಸ್ಯೆ ಆಗುತ್ತೆ, ಆಮೇಲೆ ಸಮಾಜದ ಒಂದು ಕೆಳಮಟ್ಟದಲ್ಲಿ ಕಾರ್ಮಿಕರು, ರೈತರು ಮಕ್ಕಳು ಯಾರಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಶಿಕ್ಷಣ ಸಿಗುತ್ತಾ? ಹಾಗೇನೆ ಈ KPS ಮ್ಯಾಗ್ನೆಟ್ ಯೋಜನೆ ಶಿಕ್ಷಣ ವಿರೋಧಿ ಆಗಿರೋದ್ರಿಂದ, ಬಡವರ ಶಿಕ್ಷಣ ವಿರೋಧಿ ಆಗಿರೋದ್ರಿಂದ ಯಾವ ರೀತಿ ಹೋರಾಟವನ್ನ ನೀವು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ? ಸೊ ಈಗಾಗಲೇ ಹಲವಾರು ಅಂಶಗಳನ್ನ ಸರ್ ಕವರ್ ಮಾಡಿದ್ದಾರೆ. ಈ ವಿಷಯದ ಕುರಿತು ಹೇಳೋದಾದ್ರೆ, ಈಗಾಗಲೇ ನಾವು ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀವಿ, ಅಲ್ಲಿ ಪಾಲಕರನ್ನ ಮಾತಾಡಿಸಿದೀವಿ. ಇವತ್ತು ತಮ್ಮ ಮಕ್ಕಳಿಗೆ ಅವ್ರು ಶಿಕ್ಷಣ ಕೊಡಿಸ್ತಿರೋದಕ್ಕೆ ಕಾರಣನೇ ಊರಲ್ಲಿ ಸರ್ಕಾರಿ ಶಾಲೆ ಇರೋದಕ್ಕೆ. ಇವತ್ತು KPS ಮ್ಯಾಗ್ನೆಟ್ ಶಾಲೆ ಇವತ್ತೇನಾದ್ರು ಖಾತ್ರಿ ಜಾರಿಯಾಗಿ ಸಂಪೂರ್ಣ ಇರುವಂತ ಸರ್ಕಾರಿ ಶಾಲೆಗಳು ಸಂಪೂರ್ಣವಾಗಿ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಹಳ್ಳಿಗಳಲ್ಲಿ ಯಾರಿವತ್ತು ಕೆಲಸ ಮಾಡುವಂತವ್ರು ಇದ್ದಾರೆ, ಕೂಲಿ ಕಾರ್ಮಿಕರು ಯಾರಿದ್ದಾರೆ, ನಾವು ಪರ್ಸನಲಿ ಹೋಗಿ ಹಲವಾರು ಹಳ್ಳಿಗಳಲ್ಲಿ ಭೇಟಿ ಮಾಡಿದೀವಿ. ಅವರುಗಳು ಬೆಳಗ್ಗೆ 6 ಗಂಟೆಗೆ ಬಿಟ್ರೆ ರಾತ್ರಿ 8 ಗಂಟೆಗೆ ಬರ್ತಾರೆ ಮನೆಗೆ. ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ ಇವತ್ತು? ಸಣ್ಣ ಸಂಬಳ ತಗೊಳಕ್ಕೋಸ್ಕರ ಇವತ್ತು ಊರ್ ಬಿಟ್ಟು ಊರಿಗೆ ಹೋಗ್ತಾ ಇದ್ದಾರೆ ಬದುಕು ಕಟ್ಕೊಳಕ್ಕೆ. ಈ ಪರಿಸ್ಥಿತಿಯಲ್ಲಿ ಒಂದು ಸರ್ಕಾರಿ ಶಾಲೆ ಉಳಿದಿರೋದಕ್ಕೆ ತಮ್ಮ ಮಕ್ಕಳು ಇವತ್ತು ಶಾಲೆಗಳಲ್ಲಿ ಶಿಕ್ಷಣ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇಂತ ಇವತ್ತು ಬಡ ಕುಟುಂಬದಿಂದ ಬಂದಿರುವಂತ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಈ ಸರ್ಕಾರಿ ಶಾಲೆ ಮುಚ್ಚೋಯ್ತು ಅಂದ್ರೆ ಎಷ್ಟೋ ಪಾಲಕರು ನಮ್ಮ ಹತ್ರ ಹಂಚ್ಕೊಂಡಿರುತ್ತದೋ ನಮ್ಮ ಮಕ್ಕಳನ್ನ ಶಿಕ್ಷಣದಿಂದ ಹೊರಗಡೆ ಇರ್ಬೇಕಾಗತ್ತೆ, ನಮಗ್ ಬೇರೆ ದಾರಿ ಇಲ್ಲ. ನಾವ್ ಇವತ್ತು ಖಾಸಗಿ ಶಾಲೆಗೆ ಹೋಗೋಣ ಅಂತ ಹೇಳಿದ್ರೆ ಅಷ್ಟು ದುಡ್ಡು ಓದಿಸೋಂತ ಶಕ್ತಿ ಇಲ್ಲ. ಇವತ್ತು ನಾವು ಕೂಲಿ ದಾರಿ ಮಾಡ್ಕೊಂಡು ಬದುಕುವಂತವ್ರು ನಾವು ಸರ್ಕಾರಿ ಶಾಲೆ ಉಳಿದ್ರೆ ಮಾತ್ರ ಓದ್ಸಕ್ ಸಾಧ್ಯ ಅಂತ ಹೇಳಿ ಅವರು ಈ ನಮ್ಮ ಹೋರಾಟದಲ್ಲಿ ಬಹಳ ಬಲಿಷ್ಠವಾಗಿ ಹಳ್ಳಿಗಳಲ್ಲಿ ಹೋರಾಟದಲ್ಲಿ ಜೊತೆ ಆಗ್ತಾ ಇದ್ದಾರೆ. ಈ ಹೋರಾಟನ ಇಡೀ ರಾಜ್ಯದಾದ್ಯಂತ ನಮ್ಮ ವಿದ್ಯಾರ್ಥಿ ಸಂಘಟನೆ AESO ಇಂದ ಬಲಿಷ್ಠವಾಗಿ ಕಟ್ಟಿ ಬೆಳೆಸ್ತಾ ಇದೀವಿ. ಹಳ್ಳಿಗಳಿಗೆ ಹೋಗ್ತಾ ಇದೀವಿ. ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಪಾಲಕರು, ಊರಿನ ಹಿರಿಯರು, ಗ್ರಾಮಸ್ಥರು, ಹಲವಾರು ವರ್ಷದ ಇತಿಹಾಸ ಇದೆ. 100 ವರ್ಷ, 125 ವರ್ಷ ಇವತ್ತು ಆ ಊರಿನಲ್ಲಿ ಇರುವಂತ ಶಾಲೆಗಳು ಯಾವಿವೆ ಅದನ್ನ ಮುಚ್ಚಬೇಕು ಅಂತ ಹೇಳಿ ಹೊರಟಿದೆ ಸರ್ಕಾರ. ಅಲ್ಲಿ ಆ ಊರಿನ ಹಿರಿಯರು, ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಊರಿನ ಶಾಲೆಯನ್ನ ನಾವು ಬಿಟ್ಕೊಡೋದಿಲ್ಲ, ಆ ಹೋರಾಟಕ್ಕೆ ನಾವು ಸಜ್ಜುಗೊಳ್ತೀವಿ ಅಂತ ಹೇಳಿ ಊರಿನ ಹಿರಿಯರು, ಗ್ರಾಮಸ್ಥರು ಜೊತೆಯಾಗಿ ನಿಂತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಹೋರಾಟನ ಬಲಿಷ್ಠವಾಗಿ ಈ ದಿಕ್ಕಲ್ಲಿ ಮುಂದುವರಿಸ್ತಾ ಇದೀವಿ. ಎಲ್ಲಿವರೆಗೂ ರಾಜ್ಯ ಸರ್ಕಾರ ಏನೀಗಾಗಲೇ 2-3 ಆದೇಶಗಳನ್ನ ಹೊರಡಿಸಿದ್ದಾರೆ. ಇವತ್ತು KPS ಮ್ಯಾಗ್ನೆಟ್ ಶಾಲೆ ಮೂಲಕ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಿಕ್ಕೆ ಆ ಆದೇಶ ವಾಪಸ್ ಆಗುವವರೆಗೂ ಕೂಡ ನಮ್ಮ ಹೋರಾಟ ಈ ದಿಕ್ಕಿನಲ್ಲಿ ಸತತವಾಗಿ ನಡೆಯುತ್ತೆ ಅನ್ನೋದನ್ನ ಈ ಮೂಲಕ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಸ್ನೇಹಿತರೆ, ಇವತ್ತು ನೀವು ಗಮನಿಸಿರ್ಬೋದು, ನನ್ನನ್ನು ಕೇಳಿದ್ರೆ ಶಿಕ್ಷಣ ಸಚಿವರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಕೂಡ ಕರ್ನಾಟಕದಲ್ಲಿ 37 ಲಕ್ಷ ಮಕ್ಕಳು ಇನ್ನೂ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಬಟ್ ಇವತ್ತು ಬಹಳ ಕ್ಯಾಂಪೇನ್ ಆಗ್ತಾ ಇರೋದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಲ್ಲ ಅಂತ ಹೇಳಿ. ಇವತ್ತು ನೀವು ಗಮನಿಸಿರ್ಬೋದು, ಶಿಕ್ಷಣದ ವ್ಯಾಪಾರೀಕರಣ ಅನ್ನೋದು ಬಹಳ ಮೇಲ್ಮಟ್ಟಕ್ಕೆ ಬಂದ್ಬಿಟ್ಟಿದೆ. LKG UKGಗೆ ಇವತ್ತು 50,000, 1 ಲಕ್ಷ, 2 ಲಕ್ಷ ಇವತ್ತು ಕೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಉಳಿದ್ರೆ ಇವತ್ತು ಪೇರೆಂಟ್ಸ್ಗಳು ಉಳಿತಾರೆ. ಆ ನಿಟ್ಟಿನಲ್ಲಿ ಇವತ್ತು ತುಂಬಾ ಜನಕ್ಕೆ ಇವತ್ತು ಯಾರಿಗೂ ಕೂಡ ನಮ್ಮ ದೇಶದಲ್ಲಿ 90% ಜನ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರೇ ಇರುವಂತದ್ದು.
ಆ ಹಿನ್ನೆಲೆಯಲ್ಲಿ ಯಾರು ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ಶಿಕ್ಷಣನ ಪಡೆಯಕ್ಕಾಗಲ್ಲ. ಆ ಶಿಕ್ಷಣ ಪಡೆಯಕ್ ಹೋದ್ರೆ ಸಾಲದ ಒಂದು ಸುಳಿಗೆ ಇವತ್ತು ಪೇರೆಂಟ್ಸ್ ಗಳು ಸಿಕ್ಕಾಕೋತಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳು ಉಳಿಬೇಕು, ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೋಗ್ಬೇಕು ಅಂತ ಹೇಳ್ತಾ ಇವತ್ತು ಚರ್ಚೆಗೆ ಬಂದಂತ ವಿಶ್ವಪಥ ಮೂಲಕ ಚಾನಲ್ ಮೂಲಕ ಇವತ್ತು ಚರ್ಚೆಗೆ ಬಂದಂತ ನಮ್ಮ ಅತಿಥಿಗಳಿಗೆ ಧನ್ಯವಾದಗಳನ್ನ ನಾನು ಹೇಳ್ತಾ ಇವತ್ತಿನ ಚರ್ಚೆನ ನಾವು ಮುಗಿಸ್ತೀವಿ. ಥ್ಯಾಂಕ್ ಯು.